ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನೆಲ್ಲ ಪಾರ್ಟ್ನರ್ಸ್ ಇದ್ದಾರೆ ಇಲ್ಲಿ. ವಾಟ್ ಅ ಕಲರ್ಫುಲ್ ಡೇ. ದಿಸ್ ಇಸ್ ಸೋ ಬ್ಯೂಟಿಫುಲ್. ಐ ಲವ್ ಇಟ್. ಎನರ್ಜಿ ಇಷ್ಟು ಪಾಸಿಟಿವ್ ಆಗಿದೆ. ಯೂಶ್ವಲಿ ನಾನು ತುಂಬ ಜನ ಹೇಳೋದು ಕೇಳಿದ್ದೀನಿ ದಟ್ ಶೂಟಿಂಗ್ ಅಂತಂದರೆ ತುಂಬ ಇಷ್ಟ ಆಗುತ್ತೆ, ಬಟ್ ಪ್ರಮೋಷನ್ಸ್ ಓಕೆ ಅಂತ. ಬಟ್ ಪ್ರಮೋಷನ್ಸ್ ಅಂತ ಬಂದಾಗ ಐ ಆಮ್ ದ ಮೋಸ್ಟ್ ಎಕ್ಸೈಟೆಡ್ ಕಿಡ್. ಐ ಡೋಂಟ್ ನೋ, ನಂಗೆ ತುಂಬ ಖುಷಿ ಆಗುತ್ತೆ. ಇಟ್ ಈಸ್ ಲೈಕ್ ಒಂದು ಚಿಕ್ಕ ಮಗು ತನ್ನ ಗೊಂಬೆನೆಲ್ಲ ತೋರ್ಸೋಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿರುತ್ತಲ್ಲ, ನಾನು ಹಾಗೆ ಇರ್ತೀನಿ ಆ್ಯಕ್ಚುಲಿ. ನಮ್ಮ ಪಾರ್ಟ್ನರ್ ಸಿನಿಮಾ ನನ್ನ ಗೊಂಬೆಗಳ ಸಂಗ್ರಹ ಆದರೆ ಅಮೋರ ಅದರಲ್ಲಿರುವಂಥ ಒಂದು ಬ್ಯೂಟಿಫುಲ್ ಸ್ಟೈಲಿಶ್ ಬಣ್ಣದ ಗೊಂಬೆ. ಆ್ಯಂಡ್ ಈ ಗೊಂಬೆ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಐ ಆಮ್ ವೆರಿ ಶೋರ್, ಐ ಕ್ಯಾನ್ ಗ್ಯಾರಂಟಿ ಇಟ್ ನಕುಲ್ ಕಡೆಯಿಂದ ದಟ್ ನಿಮಗೆ ಎಲ್ಲ ಗೊಂಬೆಗಳು ಕೂಡ ನಮ್ಮ ಆಡಿಯೋ ಅಂತ ಬಂದಾಗ, ಆಡಿಯೋ ಆಲ್ಬಮ್ ಅಂತ ಬಂದಾಗ ನಿಮಗೆ ನಮ್ಮ ಎಲ್ಲ ಗೊಂಬೆಗಳೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಐ ಹ್ಯಾವ್ ಟು ಮೆನ್ಷನ್, ಐ ಆಮ್ ಆಲ್ವೇಸ್ ಫಾರ್ಚುನೇಟ್ ಐ ಗೆಸ್. ನನಗೆ ತುಂಬ ಒಳ್ಳೆ ತಂಡ ಸಿಗುತ್ತೆ ಯಾವತ್ತೂ ಕೆಲಸ ಮಾಡೋಕ್ಕೆ ಸರ್. ಐ ಡೋಂಟ್ ನೋ, ಟಚ್ ವುಡ್ ಯಾರ್ದು ಕಣ್ಣು ಬೀಳದೇ ಇರಲಿ, ಬಟ್ ಐ ಹ್ಯಾವ್ ಆಲ್ವೇಸ್ ಹ್ಯಾಡ್ ದ ಅಪಾರ್ಚುನಿಟಿ ಟು ವರ್ಕ್ ವಿತ್ ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ಸ್. ತುಂಬ ಖುಷಿಯಿಂದ ಕೆಲಸ ಮಾಡ್ತಾರೆ, ತುಂಬಾ ಪ್ಯಾಷನೇಟಾಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ನಮ್ಮ ಅಂಥ ಒಂದು ತಂಡದ ನಮ್ಮ ದ್ವಾರಕೆಯ ಕೃಷ್ಣ Ajay sir. He's not just my co-star, he's my best friend. Navella, he's been so supportive since the first day ಬಗ್ಗೆ ಹೇಳಿದ್ಮೇಲೆ ನಂಗೊಂದು ನೆನಪಿಗೆ ಬಂತು, ಹೇಳ್ತೀನಿ. ಬಟ್ ನಾವೆಲ್ಲ ಸೇರಿದಾಗ ಇಷ್ಟು ನಗಾಡ್ತೀವಿ ಅಂತಂದರೆ, ನಂದು ಸ್ವಲ್ಪ ಪೆಕ್ಯುಲರ್ ನಗು ಸ್ಟೈಲ್ ಇದೆ ಎಲ್ಲ, ಗೊತ್ತಲ್ವ ಮ್ಯಾಮ್? ಸೊ ನಮ್ಮ ಡೈರೆಕ್ಟ್ರು, ಪ್ರೊಡ್ಯೂಸರು, ನಮ್ಮ ಹೀರೋ ಎಲ್ಲರೂ ಅದೇ ಥರ ನಗಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಸೊ ಈ ಥರ ನಗು, ನನ್ನ ಥರನೇ ನಗು ಕೇಳಿ ಬರ್ತಾ ಇದೆ ಎಲ್ಲಾದರೂ ಅಂತಂದರೆ ಪಾರ್ಟ್ನರ್ ಟೀಮ್ ಇರಬೇಕು ಅಲ್ಲೆಲ್ಲರೂ ಅಂತ ನೀವು ಅನ್ಕೋಬೋದು. ಫಸ್ಟ್ ಡೇ ಅಂತ ಹೇಳ್ತಾ ಇದ್ದೆ ಅಲ್ಲ, ಅವ್ರದ್ದು ಈ ಸ್ಟ್ರೇಟ್ ಫೇಸ್ ಮೇಲೆ ಹೋಗ್ಬಿಡಿ ಆಯಿತಾ. ಈಸ್ ನಾಟ್ ಲೈಕ್ ದಟ್. ನಮ್ಮದು ಫಸ್ಟ್ ಡೇ ಶೂಟ್, ಫಸ್ಟ್ ಶಾಟ್ ನನಗೆ ಪ್ರ್ಯಾಂಕ್ ಮಾಡಿ ಇಡೀ ಸೆಟ್ ಬಿದ್ದು ನಗಾಡಿದೆ. ಬಟ್ ಐ ಗೆಸ್ ಐ ಶುಡ್ ಥ್ಯಾಂಕ್ ಹಿಮ್. ಫ್ರಮ್ ದ್ಯಾಟ್ ಡೇ, ಆ ದಿನದಿಂದ ನಮ್ಮ ತಂಡ ಪೂರ್ತಿ ಕೂಡಿ ಹೇಗೆ ನಗಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ, ಇವತ್ತು ಕೂಡ ಅದೇ ನಗುವಲ್ಲಿ ನಾವು ನಿಮ್ಮ ಮುಂದೆ ನಿಂತಿದ್ದೀವಿ ಪ್ರಮೋಷನ್ಸಿಗೋಸ್ಕರ. ಐ ಗೆಸ್ ಆಲ್ ಥ್ಯಾಂಕ್ಸ್ ಟು ಯು. ಆ ಒಂದು ಏನಿದೆ ಹೇಳಿ, ಆ ಭಯ ಏನಿರುತ್ತಲ್ಲ, ಒಂದು ಸೀನಿಯರ್ ಆ್ಯಕ್ಟರ್ ಜೊತೆಗೆ ಕೆಲಸ ಮಾಡ್ತಿದ್ದೀನಿ ಅನ್ನೋದು, ಅದು ಅಂಥ ಒಂದು ರೊಮ್ಯಾಂಟಿಕ್ ಫಿಲ್ಮ್ಸ್ ಅಂತ ಬಂದಾಗ ನೀವು ಹೇಳಿದಾಗೇ ಹೀ ಈಸ್ ಲೈಕ್ ದ ಕಿಂಗ್ ಆಫ್ ರೊಮ್ಯಾನ್ಸ್ ಆಫ್ ಸ್ಯಾಂಡ್ಲ್ವುಡ್. ಸೊ ಅಂಥವ್ರ ಜೊತೆ ಕೆಲಸ ಮಾಡುವಾಗ ಒಂದು ಮೈಂಡ್ ಸೆಟ್ಟಲ್ಲಿ ಬಂದಿರ್ತೀವಿ, ಬಟ್ ಅದೇನು ಭಯ ಇತ್ತಲ್ಲ ಅದನ್ನೆಲ್ಲ ಅವರು ಬ್ರೇಕ್ ಮಾಡಿದ್ರು. ಸೊ ಥ್ಯಾಂಕ್ಸ್ ಟು ಯು ಸರ್. ಆ್ಯಂಡ್ ನಮ್ಮ ಶಿವು ಸರ್ ಪಾಪ ಅಲ್ಲ ಅವರು, ಅವ್ರು ನಮ್ಮ ಪಾರ್ಟ್ನರ್ ಸಿನಿಮಾದ ಒಂದು ಬೇರು ಅಂತ ಹೇಳ್ಬೋದು. ಸರ್, ಬೇರು ತುಂಬ ಸ್ಟ್ರಾಂಗ್ ಆಗಿದೆ, ಅದಕ್ಕೋಸ್ಕರ ನಮ್ಮ ಈ ಪಾರ್ಟ್ನರ್ ಅನ್ನೋ ಮರ ಇಷ್ಟು ಅಚ್ಚು ಹಸಿರಾಗಿ ಬೆಳ್ಕೊಂಡಿದೆ. ಆಲ್ ಥ್ಯಾಂಕ್ಸ್ ಟು ಯು. ಆ್ಯಂಡ್ ನಮ್ಮ ಹರೀಶ್ ಸರ್, ನಿಮಗೆ ಯಾರಿಗೇನೆ ನಾವು ಒಂದು ವಿಜುವಲ್ಸ್ ತೋರಿಸಿದ್ರು, ಒಂದು ಪೋಸ್ಟರ್ ತೋರಿಸಿದ್ರು ಕೂಡ ಎಷ್ಟು ರಿಚ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಪೇರಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ, ಲೊಕೇಶನ್ಸ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ನಮ್ಮ ಹರೀಶ್ ಸರ್. ಒಂದು ಜ್ಯುವೆಲ್ರಿ ಸೆಲೆಕ್ಟ್ ಮಾಡಬೇಕಿದ್ರು ಸರ್, 2 ಆಪ್ಷನ್ಸ್ ಇದೆ. ಈ ಜ್ಯುವೆಲ್ರಿ ಐ ಗೆಸ್ ತುಂಬ ರಿಚ್ ಆಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಅಂತ ಹೇಳಿದ್ರೆ, ಏನಿಲ್ಲ ಮೇಡಮ್ ತಗೊಳ್ಳಿ ಅದೇ ಪರವಾಗಿಲ್ಲ ಅಂತ ಹೇಳಿ ಪೂರ್ತಿ ಇದು ಒಂದು ಎಕ್ಸಾಂಪಲ್ ನಾನು ಹೇಳ್ತಿರೋದಷ್ಟೇ. ಪೂರ್ತಿ ಸಿನಿಮಾದಲ್ಲಿ ಅವರು ಹಾಗೇನೆ ಏನು ಕಾಂಪ್ರಮೈಸ್ ಆಗದೆ ನಮ್ಮ ಸಿನಿಮಾನ ಇಲ್ಲಿ ತನಕ ತಂದು ನಿಲ್ಲಿಸಿದ್ದಾರೆ. And Nakul, I don't know, Nakul, should I call you a music director, actor, or like what? You tell. For partner. Yeah, big fan Nakul. ಅವ್ರ ಸ್ಟುಡಿಯೋದಲ್ಲಿ ಕೂತು ಆ್ಯಕ್ಚುಲಿ ನೀವು ಆಲಾಪ ಮಾಡ್ತಾ ಇರ್ತೀರಲ್ಲ, ಓ ಗಾಡ್, ಗೂಸ್ ಬಂಪ್ಸ್ ಬರುತ್ತೆ ಲಿಟ್ರಲಿ. ಲೈಕ್ ವಿದೌಟ್ ಮ್ಯೂಸಿಕ್ ಅವ್ರದ್ದು ಜಸ್ಟ್ ವಾಯ್ಸ್ ಕೇಳಿದ್ರೇ, ಅವ್ರು ಹೇಳಿದಾಗೇ ನಾವು ಅವ್ರ ವಾಯ್ಸ್ ಕೇಳ್ಕೊಂಡೇ ಸಾಂಗ್ ಶೂಟ್ ಎಲ್ಲ ಮಾಡಿದ್ದು. ನಂತರ ತುಂಬಾ ರೀಸೆಂಟಾಗಿ ನಾವು ಕುನಾಲ್ ಸರ್ ವಾಯ್ಸ್ ಕೇಳ್ತಾ ಇರೋದು. ಸೊ ನಾವು ಆಗಿಂದ
ನಮ್ಮ ಅಮೂರ ಸಾಂಗ್ ಕೇಳಿದ್ದು ನಕುಲ್ ಸರ್ ವಾಯ್ಸಲ್ಲೇನೆ ಆ್ಯಂಡ್ ಐಮ್ ಅ ಬಿಗ್ ಫ್ಯಾನ್. ಐ ಕಾಂಟ್ ವೇಟ್ ಫಾರ್ ಪೀಪಲ್ ಟು ಸಿ ಯೋರ್ ಮ್ಯಾಜಿಕ್ ಇನ್ ಪಾರ್ಟ್ನರ್. you've already given so many hits, but partnerally I feel like it's your best work. Sorry. And Nagarjun sir, I've had the opportunity, ನಾನು ಅವರಿಗೆ ಕೆಳಗಡೆ ಕೂಡ ಸಿಕ್ಕಿದಾಗ ಹೇಳ್ತಾ ಇದ್ದೆ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ತನಕ ಅಪ್ಸರೆ ನನ್ನ ಫೇವ್ರೇಟ್ ಸಾಂಗ್ ಆಗಿತ್ತು ಅವ್ರದ್ದು ನನ್ನ ಕಾಂಬಿನೇಷನಲ್ಲಿ, ಆ್ಯಂಡ್ ಈಗ ಅಮೋರಾ ಇಸ್ ಮೈ ಫೇವ್ರೇಟ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸಚ್ ಅ ಬ್ಯೂಟಿಫುಲ್ ಲಿರಿಕ್ಸ್. ಆ್ಯಂಡ್ ಸುಜ್ಞಾನ್ ಸರ್ ಅವ್ರು ನನಗೆ ಸ್ಟಾರ್ಟಿಂಗಲ್ಲಿ ಕತೆ ಹೇಳೋಕ್ಕೆ ಬಂದಾಗ, ಬನ್ನಿ ಮೇಡಮ್ ಕೌಸಲ್ಯಗಿಂತ ನಿಮ್ಮನ್ನು ತುಂಬ ಚೆನ್ನಾಗಿ ತೋರಿಸ್ತೀನಿ ಅಂತ ಅಂದಿದ್ರು. ಥ್ಯಾಂಕ್ ಯು ಸರ್, ಮಾತಾಡಿಸ್ಕೊಂಡಿದ್ದೀರಾ. ಆ್ಯಂಡ್ ಮುರಳಿ ಮಾಸ್ಟರ್ ಈಸ್ ಸೋ ಮಚ್ ಫನ್. ತುಂಬ ಮಜಾ ಅವ್ರ ಜೊತೆ ಕೆಲಸ ಮಾಡೋದು ಅಂತಂದರೆ. ಅವ್ರದ್ದೊಂದು ಪೆಕ್ಯುಲರ್ ಸ್ಟೈಲ್ ಇದೆ ಆಯಿತಾ. ಏನಾದರೂ ಒಂದು ಜೋಕ್ ಮಾಡ್ತಾರೆ, ನಂತರ ಹಿಂಗೆ ನೋಡ್ತಾ ಇರ್ತಾರೆ. ಅವ್ರು ನಗಾಡಲ್ಲ, ಅವ್ರ ರಿಯಾಕ್ಷನ್ ನೋಡ್ತಾರೆ. ನಾವು ನಗಾಡ್ತಾ ಇದ್ದೀವಿ ಅಂತ ಗೊತ್ತಾದ್ಮೇಲೆ ನಂತರ ಬಿದ್ದು 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 ನಗಾಡ್ತಾರೆ. ಆ್ಯಂಡ್ ಲಿಟ್ರಲಿ ಬಿದ್ದು 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 ನಗಾಡ್ಕೊಂಡೇ ನಾವು ಶೂಟಿಂಗ್ ಮಾಡಿದ್ದೀವಿ. ಇಟ್ ವಾಸ್ ಸೋ ಮಚ್ ಫನ್. ಇಟ್ ವಾಸ್ ಮೈ ಫಸ್ಟ್ ಟೈಮ್ ವರ್ಕಿಂಗ್ ವಿತ್ ಮುರಳಿ ಮಾಸ್ಟರ್. ಐ ಲವ್ ಯು ಮಾಸ್ಟರ್. ಅಮೋರಾ. ಎಸ್, ದಟ್ಸ್ ಕ್ರೇಜಿ. ಅಮೋರಾ ಮುರಳಿ ಚೆನ್ನಾಗಿ ಹೋಗ್ತಾ ಇದೆ ಆ್ಯಕ್ಚುಲಿ ಹೆಸರಿಗೆ. ಆ್ಯಂಡ್ ಯಾರನ್ನೇ ಬಿಟ್ಟಿದ್ರು, ಅರವಿಂದ್ ಸರ್, ಗೌರವ್, ವಿ ಹ್ಯಾವ್ ಹ್ಯಾಡ್ ಅ ಬ್ಲಾಸ್ಟ್ ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ. ಯಾರನ್ನೇ ಬಿಟ್ಟಿದ್ರು ಪಾರ್ಟ್ನರ್ಸ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾರನ್ನಾದ್ರೂ ಬಿಟ್ನಾ? ಇಲ್ಲ ಅಲ್ವಾ? ಹಾಂ. ಬಟ್ ಯಾ, ಐ ಹ್ಯಾಡ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಟೈಮ್ಸ್ ಪಾರ್ಟ್ನರ್ ಶೂಟಿಂಗ್ ಟೈಮಲ್ಲಿ, ಆಸ್ ವೆಲ್ ಆಸ್ ಅಮೋರಾ. ಚಿತ್ಕಲಾ ಮ್ಯಾಮ್, ಐ ಲವ್ ಯು. ಶಿ ಈಸ್ ಮೈ ಅಮ್ಮ. ನನ್ನ ಅಮ್ಮ ಮಧುಮತಿ ಮ್ಯಾಮ್ ಕೂಡ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಕಮಿಂಗ್. ಆ್ಯಂಡ್ ಎಸ್, ನಕುಲ್ ಅವ್ರು ಹೇಳ್ತಾ ಇದ್ರು ಆ್ಯಕ್ಚುಲಿ ನಥಿಂಗ್ ಹ್ಯಾಪನ್ಡ್ ಓವರ್ ನೈಟ್ ಅಂತ. ದಟ್ ಇಸ್ ಸೋ ಟ್ರೂ. ಎಲ್ಲದೂ ನಾವು ತುಂಬಾ ಕೇರ್ಫುಲಿ ಯುನೋ ಜನರಿಗೆ ಇಷ್ಟ ಆಗಬೇಕು ಅಂತಲೇ ಮಾಡಿರುವಂಥದ್ದು. ನೀವು ಐ ಗೆಸ್ ಇಲ್ಲಿ ನೋಡ್ತಾ ಇರೋದು ಒಂದು 1000th ಅಟೆಂಪ್ಟ್ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಮುಂದೆ ಬರುವಂಥ ಎಲ್ಲ ನಮ್ಮ ಕಾಂಟೆಂಟ್ಸ್ಗಳು ಇಷ್ಟ ಆಗುತ್ತೆ, ಸಿನಿಮಾಗಳು ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಎಲ್ಲರ ಪರವಾಗಿ ಐ ಗೆಸ್ ಕಾನ್ಫಿಡೆಂಟ್ಲಿ ಹೇಳಬಲ್ಲೆ ದ್ಯಾಟ್ ದಿಸ್ ಈಸ್ ಆರ್ ಬೆಸ್ಟ್ ಪ್ರಾಡಕ್ಟ್, ಬೆಸ್ಟ್ ವರ್ಕ್. ಥ್ಯಾಂಕ್ ಯು ಸೊ ಮಚ್.